ಒಟ್ಟು 3 ಸಲ ನನ್ನ ಬದುಕಿನಲ್ಲಿ 3 ಸಲ ಚುನಾವಣೆ ಗೆದ್ದಿರುವಂಥದ್ದಾಯಿತು. ಹಲವು ಸಲ ಸೋತಿದ್ದು. ಅವರ ಕಾಂಗ್ರೆಸ್ ಪಕ್ಷದ ಕೊಡುಗೆ ನನ್ನ ಮೇಲಂತೂ ತುಂಬ ಇದೆ, ತಮ್ಮಲ್ಲಿ ಇದೆ ಅಂತಕ್ಕಂಥ ಹೆಚ್ಚಿನ ನಂತರ ಜವಾಬ್ದಾರಿ ಹೆಚ್ಚಿರೋದ್ರಿಂದ ತಮ್ಮ ಜೊತೆ ಹೆಚ್ಚಿಗೆ ನನ್ನ ಕಾಲು ಕಳೆಯೋಕೆ ಆಗಲಿಲ್ಲ. ನಾನು ಜಿಲ್ಲಾ ಮಂತ್ರಿಯಾಗಿ ಡಿಪಾರ್ಟ್ಮೆಂಟು ಮತ್ತೊಂದು ಮಗದೊಂದರಿಂದ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಹೈಕಮಾಂಡ್ದವರು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯವರು, ಅಧ್ಯಕ್ಷರು, ಖರ್ಗೆ ಸಾಹೇಬರು, ಸಿ ವೇಣುಗೋಪಾಲ್ ಅವ್ರೇನು ಹಸಿಬರಿ ಕೊಡಬೇಕು, ಅವ್ರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ರಾಜಕಾರಣ. ನಮ್ಮನ್ನು ಮಂತ್ರಿಯಿಂದ ಇವತ್ತು ಬಿಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾರು ಬೇಸರ ವ್ಯಕ್ತಪಡಿಸಿ. ನಿಮ್ಮ ಮುಖದಲ್ಲಿ ಯಾವತ್ತೂ ನಗೆ ಮುಖ ಇರಬೇಕು, ಖುಷಿಯಿಂದ ಇರಬೇಕು. ಪಕ್ಷ ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರಬೇಕು. ವಿನ ಅದರಲ್ಲಿ ಅಪಸ್ವರದ ಮಾತುಗಳು ಯಾರಿಂದಲೂ ಬರಬಾರದು. ನನಗೊಂದು ಅವಕಾಶನೇ ಏನು ಅಂತಕ್ಕಂಥ ಭಾವನೆ ನನ್ನ ಹತ್ರ ಬಂದಿದೆ. ಏನು ಅವಕಾಶ? ನಾನು ಕಾರ್ಯಕರ್ತರ ಜೊತೆ, ಮತದಾರರ ಜೊತೆ ಹೆಚ್ಚಿನ ಟೈಮ್ ನನಗೆ ಕಳೆಯೋಕೆ ಆಗಿರಲಿಲ್ಲ. ಈಗ ನನಗೆ ಅವಕಾಶ ಸಿಕ್ತೇನೋ ಅಂತಕ್ಕಂಥ ಇನ್ನೊಂದು ದೃಷ್ಟಿಯಿಂದ ನಾನು ಖುಷಿಯಿಂದನೇ ಇದ್ದೀನಿ. ಒಂದು ಕಡೆ ನಾನು ಖುಷಿಯಿಂದ ಇದ್ರೆ, ಇನ್ನೊಂದು ಕಡೆ ಕಾರ್ಯಕರ್ತರು, ನಾವು ಮಂತ್ರಿ ಇದ್ರೆ ಇನ್ನೂ ಹೆಚ್ಚಿನ ಕೆಲಸ ಆಗ್ತಿದ್ದು. ಮತದಾರರಲ್ಲಿನೂ ಏನು ಭಾವನೆ ಇದೆ, ಇನ್ನೂ ನಮ್ಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಕೆಲಸ ಆಗ್ತಿತ್ತು ಅಂತಕ್ಕಂಥ ಭಾವನೆ ಇದೆ. ಆದರೆ ಯಾವುದೇ ವಿಷಯದಲ್ಲಿ ನಾವು ಚಲಿತರಾಗದೆ ಪಕ್ಷದ ತೀರ್ಮಾನವನ್ನು ನಾವು ಗೌರವಿಸಬೇಕು. ಪಕ್ಷ ತೀರ್ಮಾನ ತೆಗೆದುಕೊಂಡಾಗ ನಾವು ಯಾವುದೊಂದು ಆಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ಅಂತ ಹೇಳಿದರೆ, ನಾನು ಏನನ್ನು ಯಾವುದೇ ವ್ಯಕ್ತಿಗೆ ಗೌರವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಾನು ಯಾರಿಗೂ ಮಾತಾಡಿಲ್ಲ. ಪಕ್ಷದ ಹೈಕಮಾಂಡ್ದವ್ರಿಗೆ ಮಾತನಾಡಿಲ್ಲ. ಮುಖ್ಯಮಂತ್ರಿಗಳ ಬಗ್ಗೆ ನಾನು ಗೌರವ ತೋರಿಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಗೌರವ ತೋರಿಸಿಲ್ಲ. ಖರ್ಗೆ ಸಾಹೇಬ್ರ ಬಗ್ಗೆ ನಾವು ಗೌರವವಾಗಿ ಮಾತನಾಡಿಲ್ಲ. ಸಿ ವೇಣುಗೋಪಾಲ್ ವಿರುದ್ಧ ನಾವೇನು ಮಾತಾಡಿಲ್ಲ. ಆದರೆ ಮೀಡಿಯಾದಲ್ಲಿ ಬರ್ತಕ್ಕಂಥ ಸುಳ್ಳು ಸುದ್ದಿ ನನ್ನನ್ನು ಎಳೆದು ತಿಮ್ಮಾಪುರವ್ರು ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು ಅಂತಕ್ಕಂಥದ್ದು ಬರ್ತಾ ಇದೆ. ಅದನ್ನು ನನ್ನ ಕಾರ್ಯಕರ್ತರಿಗೆ ನಾನು ತಿಳಿಸಬೇಕಾಗಿದೆ. ನಾನು ಅಂಥ ವ್ಯಕ್ತಿ ಅಲ್ಲ. ನಾನು ಪಕ್ಷದ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನನ್ನ ಹತ್ತಿದೆ. ಆ ವ್ಯಕ್ತಿತ್ವ ನನ್ನಲ್ಲಿಲ್ಲ. ನೀವೇನು ಆಶೀರ್ವಾದ ಮಾಡಿದಿರಿ, ನಾನು ನಿಮ್ಮ ಆಶೀರ್ವಾದ ವಿಷಯದಲ್ಲಿ ಧಕ್ಕೆ ತರುವಂತೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನನ್ನಲ್ಲ. ಆದ್ದರಿಂದ ಇವತ್ತು ರಾಜಕಾರಣದಲ್ಲಿ ಏರುಪೇರುಗಳು ಆಗ್ತವೆ. ಯಾವತ್ತೂ ಕಾರ್ಯಕರ್ತರು ಇದ್ಕೊಂಡು ಬಾರದು. ನಾನು ನಿಮ್ಮ ಜೊತೆ ಇರ್ತಿದ್ದೇನೆ. ನನಗೆ ಇನ್ನೂ ನಿಮಗೆ ಹೆಚ್ಚಿನ ಟೈಮ್ ಕಳೀಲಿಕ್ಕೆ ನನಗೊಂದು ಅವಕಾಶ. ನಾವು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸ ಮಾಡೋದು, ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಕಾರ್ಯಕರ್ತರು, ಮತದಾರ ಬಾಂಧವರ ಜೊತೆ ನಾವು ಸಂಬಂಧವನ್ನು ಹೆಚ್ಚಿಗೆ ಬೆಳೆಸಿಕೊಳ್ಳೋಣ. ಈಗ ಇವತ್ತು ಬಾಗಲಕೋಟೆಯಿಂದ ವಿಜಯಾನಂದ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವ್ರು ನಿಮ್ಮನ್ನೆಲ್ಲರೂ ಭೇಟಿ ಆಗಕ್ಕೆ ಬರ್ತಾ ಇದ್ದಾರೆ. ಅವ್ರು ಗೌರವ ಕೊಡ್ತಕ್ಕಂಥ ಕೆಲಸ. ನಿನ್ನೆ ಏನೋ ಒಂದು ಹುನಗುಂದ ಇಳಕಲದಲ್ಲಿ ಏನೋ ಒಂದು ಘಟನೆ ಆಗಿ ಹೋಗಿದೆ. ನಮ್ಮ ಬಗ್ಗೆ ನಮ್ಮ ಫೋಟೋ ಚಪ್ಪಲಿ ಹೊಡೆದಿದ್ದಾರೆ, ಸುತ್ತಿದ್ದಾರೆ. ಅದನ್ನು ದಯಮಾಡಿ ಕೈ ಮುಗಿಸಿ ನೀವು ಯಾರು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳಕ್ಕೆ. ಅವ್ರು ಯಾವ್ದಕ್ಕೆ ಮಾಡಿದ್ದಾರೆ ಅವ್ರು ಮಾಡಲಿ, ಆದರೆ ಅದು ನಮ್ಮ ಮಧ್ಯದಲ್ಲಿ ಇರಬಾರ್ದು. ನಮ್ಮ ಮನೆಗೆ ಬಂದಾಗ ಹೆಚ್ಚಿನ ಗೌರವ ಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು. ನನ್ನ ವಿನಂತಿಗೆ ತಾವೆಲ್ಲರೂ ಒಪ್ಪುತ್ತಿರತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮಲ್ಲಿರ್ತಕ್ಕಂಥ ಏನು ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ, ನಮ್ಮಲ್ಲಿ ಏನು ಇನ್ನೂ ಕೆಲಸಗಳ ಕಾರ್ಯಗಳು ಬಾಕಿ ಇದ್ದಾವೆ. ನೀವು ಏನೇನು ಎಲ್ಲೆಲ್ಲಿ ಮಾತು ಕೊಟ್ಟಿದ್ದೀರಿ ಆ ಎಲ್ಲವನ್ನೂ ನೆರವೇರಿಸ್ಕೊಳ್ಳಿಕ್ಕೆ ಏನೇನು ಸಾಧ್ಯ ಇತ್ತೋ ಎಲ್ಲರೂ ಕೂಡಿ ಮತ ನೀವೇನು ಹೇಳಿ ನನಗೆ ವೋಟ್ ಹಾಕ್ತಿದ್ದೀರಿ, ಆ ಮತದಾರರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ
ನಾವು ನೀವುಗಳೆಲ್ಲರೂ ಮಾಡೋಣ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ನಾನು ಮಾಡ್ತಿರ್ತೀನಿ. ಎಷ್ಟೋ ಜನ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು, ಅದನ್ನು ಸಿಗುವ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ತಾವು ಎದೆಗುಂದಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ, ಇನ್ನೂ ಅಭಿವೃದ್ಧಿ ಕೆಲಸಗಳು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇಲ್ಲಿಗೆ ತಮ್ಮ ಮನೆಗೆ ಬಂದಂಥ, ನಿಮ್ಮ ಪಕ್ಷದ ಮನೆಗೆ ಬಂದಂಥ, ಹತ್ತಿರ ಬಂದಂಥವ್ರಿಗೆ ಗೌರವ ಕೊಡಿ, ಯಾರೂ ಖುಷಿ ಮಾತಾಡಬಾರ್ದು ಅಂತಕ್ಕಂಥ ವಿಷಯನ ಗಮನ